ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ದೋಸೆ ಹಿಟ್ಟನ್ನು ರಾತ್ರಿನೇ ರುಬ್ಬಿಟ್ಟಿದ್ನಲ್ಲ. ಬೆಳಿಗ್ಗೆ ಅಷ್ಟೊಂದೇನು ಕೆಲಸ ಇರಲಿಲ್ಲ. ಬನ್ನಿ ನೋಡೋಣ ದೋಸೆ ಹಿಟ್ಟು ಏನಾಗಿದೆ ಅಂತ. ನೋಡಿ, ದೋಸೆ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಬಂದಿದೆ. ಇದನ್ನ ನಾನು ರಾತ್ರಿನೇ ಬೀಸಿಟ್ಟಿದ್ನಲ್ವಾ, ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ನಾನು ಇವಾಗ ದೋಸೆ ಮಾಡ್ಬೇಕು, ಅಷ್ಟೇ ಉಳಿದಿರೋದು. ಇವತ್ತು ಗುರುವಾರ ಅಲ್ವಾ, ನೆನ್ಪೇ ಇಲ್ಲ ನನ್ಗೆ. ದೋಸೆ ನನ್ನ ಹಸ್ಬೆಂಡ್ ತಿನ್ನಲ್ಲ, ಅಕ್ಕಿ ದೋಸೆ ಅಲ್ವಾ ಇದು. ಅವರು ತಿನ್ನಲ್ಲ. ಅವ್ರಿಗೆ ಇವಾಗ ನಾನು ಜೋಳದ ರೊಟ್ಟಿ ಮಾಡ್ಕೊಡ್ಬೇಕು. ಅವ್ರು ಗುರುವಾರ ಯಾವುದೇ ರೀತಿ ಅಕ್ಕಿ ರೈಸ್ ಐಟಮ್ ಏನು ತಿನ್ನಲ್ಲ. ಅವರಿಗೆ ಇವತ್ತು ನಾನು ಜೋಳದ ರೊಟ್ಟಿನ ಮಾಡ್ತಾ ಇದ್ದೀನಿ. ಬನ್ನಿ, ಜೋಳದ ರೊಟ್ಟಿಗೆ ನಾನು ಇಲ್ಲಿ ನೀರನ್ನ ಇಟ್ಟಿದ್ದೀನಿ. ನೀವು ಸ್ವಲ್ಪ ತಳ ಹಿಡಿದೇ ಇರೋ ಪಾತ್ರೆ ತಗೊಂಡ್ರೆ ಒಳ್ಳೇದು. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀನಿ. ಉಪ್ಪು ಹಾಕೊಂಡು ಆ ನೀರು ಕುದಿಬೇಕು. ತುಂಬಾ ಚೆನ್ನಾಗಿ ಕುದಿದಾಗ ಅದೇನಾಗತ್ತೆ, ಈ ಜೋಳದ ಹಿಟ್ಟನ್ನ ಹಾಕೋಬಹುದು. ಈ ಜೋಳದ ಹಿಟ್ಟು ಮನೇಲೆ ಮಾಡಿರೋದು, ಆಂಟಿ ಕೊಟ್ರು, ಮೇಲಿನ ಮನೆ ಆಂಟಿ ಕೊಟ್ರು. ನೋಡಿ, ಚೆನ್ನಾಗಿ ನೀರು ಕುದಿದಿದೆ. ಇವಾಗ ನಾನು ಜೋಳದ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದನ್ನ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ತುಂಬಾ ತೆಳು ಇರಬಾರ್ದು. ನಾರ್ಮಲ್ ಆಗಿ ನೀವು ಚಪಾತಿಗೆಲ್ಲ ಕಲ್ಸ್ಕೊಂತೀರಲ್ವಾ, ಅದೇ ರೀತಿ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಯಾಕೆಂದ್ರೆ ಇದು ಆಲ್ರೆಡಿ ಒಂದ್ಸರಿ ಬೆಂದಿರುತ್ತೆ. ಈ ರೀತಿ ಮಾಡ್ಬಿಟ್ಟು ಒಂಚೂರು ಹಿಟ್ಟು ಕಡಿಮೆ ಅನ್ಸ್ತು, ಅದಕ್ಕೆ ನಾನು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ನೀವು ಅದನ್ನ ಮಾಡ್ಬೇಕು. ಚೆನ್ನಾಗಿ ತಿರುಗಿಸಿ ಅದಾದ ನಂತರ ನೀವು ಉಂಡೆ ಕಟ್ಟಿ ಚೆನ್ನಾಗಿ ತಿಕ್ಕಿ ಉಂಡೆ ಕಟ್ಟಬೇಕು. ಇವತ್ತು ನನ್ನ ಮಗಳಿಗೆ ಆ್ಯಪಲ್ ಕಟ್ ಮಾಡಿದ್ದೆ. ಹೊರಗಡೆಯಿಂದ ಎಷ್ಟೊಂದು ಚೆನ್ನಾಗಿದೆ, ಒಳಗಿಂದ ಒಳಗೆ ಹಾಳಾಗ್ಬಿಟ್ಟಿದೆ. ಈ ಆ್ಯಪಲ್ ಅಂತೂ ಹೇಗಿರುತ್ತೆ ಅಂತಾನೆ ಗೊತ್ತಾಗಲ್ಲ. ನೋಡಿ, ಇದು ಎಷ್ಟೊಂದು ಚೆನ್ನಾಗಾಗಿದೆ. ಇದನ್ನ ಇವಾಗ ಚೆನ್ನಾಗಿ ತಿಕ್ಕಿ ಉಂಡೆ ಕಟ್ಟಬೇಕು. ತುಂಬಾ ಬಿಸಿ ಇದ್ದಾಗ ಕಟ್ಟೋದು ಸ್ವಲ್ಪ ಕಷ್ಟ ಆಗತ್ತೆ. ಅಷ್ಟನ್ನು ಒಂದೇ ಸರಿ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅದು ಬಿಸಿ ಬಿಸಿ ಇದೆಯಲ್ವಾ. ನಾನು ಬರೀ ಉಂಡೆ ಕಟ್ಕೊಂತೀನಿ ನನ್ಗೆ ಬೇಕಾದಷ್ಟು. ಅಷ್ಟನ್ನು ನೀವು ಚಪಾತಿ ತರನೇ ಎಲ್ಲಾನು ಮಾಡಿ ಆಮೇಲೆ ಉಂಡೆ ಕಟ್ತೀರಾ ಅಂದ್ರೆ ಅದೊಂದು ಸ್ವಲ್ಪ ಬಿಸಿ ಇರುತ್ತಲ್ವಾ, ಬಿಸಿ ಇದ್ದಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನಾನು ನಾರ್ಮಲ್ ಚಪಾತಿ ಮಾಡೋ ರೀತಿ ಲಟ್ಸಿ ಅದನ್ನ ಮಾಡ್ತೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಲಟ್ಸ್ಕೊಟ್ರು. ಅವರಿಗೆ ಲೇಟ್ ಆಗುತ್ತೆ, ಕ್ಲಾಸ್ ಇದೆ ಅಂತ ಲೇಟ್ ಆಗುತ್ತೆ ಅಂತ ಅವ್ರು ಲಟ್ಸ್ಕೊಟ್ರು. ನಾನು ನಾರ್ಮಲ್ ಚಪಾತಿ ಯಾವ ರೀತಿ ಸುಡ್ತೀವೋ ಅಷ್ಟೊಂದು ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟೊಂದು ನಾರ್ಮಲ್ ಆಗಿ ನಾನು ಚಪಾತಿ ರೀತಿನೇ ಮಾಡ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿ ಬಂತು. ನನಗೆ ತಟ್ಟಿ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ನಾನು ಲಟ್ಸ್ ಮಾಡ್ತಾ ಇದ್ದೀನಿ. ನೀವು ಕೈಯಲ್ಲೇ ತಟ್ತೀರಾ ಅಂದ್ರೆ ಇದೇ ರೀತಿ ಮಾಡ್ಬೋದು. ಬಟ್ ನನ್ಗದ್ ಬರಲ್ಲ, ನಾನು ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ತಣದ ಮೇಲೂ ತಿನ್ಬೋದು. ಬಿಸಿ ಬಿಸಿ ಇರೋಗಂತೂ ತುಂಬಾ ಸ್ಮೂತ್ ಆಗಿರುತ್ತೆ. ತುಂಬಾ ತೆಳು ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದ್ಸರಿ ಮಾಡಿ ನೋಡಿ, ಖಂಡಿತವಾಗಿಯೂ ತುಂಬಾ ಚೆನ್ನಾಗಿರುತ್ತೆ. ಜೋಳದ ಹಿಟ್ಟನ್ನ ನೀವೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದರ್ವೈಸ್ ಅದೊಂದು ರೀತಿ ಅಷ್ಟೊಂದು ಅಂಟು ಬರಲ್ಲ. ಓಕೆ, ನಾವೇ ಮಾಡಿಸಿದ್ದಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ನಾನು ಇದ್ರ ಮೇಲೆ ಎಕ್ಸ್ಟ್ರಾ ನೀರ್ ಹಾಕಲ್ಲ. ಆಕ್ಚುಲಿ ಜೋಳದ ರೊಟ್ಟಿ ಮಾಡುವಾಗ ಹಿಂಗೆ ಮೇಲ್ಗಡೆಯಿಂದ ನೀರ್ ಹಾಕ್ತಾರೆ, ಬಟ್ ನಾನು ಆ ರೀತಿ ಹಾಕಲ್ಲ. ಅದೊಂದ್ ರೀತಿ ಚೆನ್ನಾಗ್ ಅನ್ಸಲ್ಲ, ನಾನು ಅದಕ್ಕೆ ಹಾಕಲ್ಲ. ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿತ್ತು ರೊಟ್ಟಿ. ಅದಕ್ಕೆ ಚಟ್ನಿ ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಾಯ್ತು. ನೀವು ಸಾಂಬಾರ್ ಕೂಡ ಮಾಡ್ಬೋದು. ಖಾರ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಅಷ್ಟೊಂದೇನ್ ಖಾರ ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರ ನಾರ್ಮಲ್ ಆಗಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ರು. ಅವರೇ ಮಾಡ್ಕೊಂಡಿದ್ರು, ನನ್ನ ಹಸ್ಬೆಂಡೇ ಮಾಡ್ಕೊಂಡಿದ್ರು. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ. ಆದ್ರಿಂದ ಅವರಿಗೆ ರೊಟ್ಟಿ ಮಾಡ್ಕೊಟ್ಬಿಟ್ಟು ಹಾಲನ್ನೆಲ್ಲ ಕಾಯಿಸಿ ನಾನು ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ. ನನಗೆ ರೊಟ್ಟಿ ಅಷ್ಟೊಂದೇನು ಇಷ್ಟ ಆಗಲ್ಲ. ನನಗೂ ನನ್ನ ಮಗಳಿಗೂ ರೊಟ್ಟಿ ಅಷ್ಟಕ್ಕಷ್ಟೇ. ಚಪಾತಿ ಚೆನ್ನಾಗ್ ಅನ್ಸುತ್ತೆ, ಬಟ್ ರೊಟ್ಟಿ ಅಷ್ಟೊಂದೇನು ಇಷ್ಟ ಆಗಲ್ಲ. ನೋಡಿ, ದೋಸೆ ಮಾಡೋಣ ಇವಾಗ. ಇದು ಯಾವ ರೀತಿ ಆಗುತ್ತೆ ನೋಡೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆಕ್ಚುಲಿ ನಾನು ಹಾಫ್ ಅನ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಲ್ವಾ, ಅವಲಕ್ಕಿ ದೋಸೆ ಇದು. ನಾನು ನಿನ್ನೆ ಹಾಕಿದ್ನಲ್ವಾ ಅದ್ರ ಬಗ್ಗೆ.
ಇದನ್ನ ನೀವು ಫುಲ್ ಮಾಡಿ ಇಡ್ಬೇಡಿ, ಯಾಕೆಂದ್ರೆ ಅದು ಉಕ್ಕು ಬರುತ್ತೆ. ನಾನೊಂದ್ಸರಿ ಮಾಡಿ ಫ್ರಿಜ್ ಎಲ್ಲ ಫುಲ್ ಆಗಿತ್ತು, ಅದಕ್ಕೋಸ್ಕರ ಅನುಭವದ ಮಾತನ್ನ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬರುತ್ತೆ, ಅಂದ್ರೆ ಸೇಮ್ ಉದ್ದಿನ ದೋಸೆ ತರನೇ ಆಗುತ್ತೆ, ಅಂದ್ರೆ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟೊಂದು ಸ್ಮೂತ್ ಆಗಿ ಬರುತ್ತೆ. ಬಿಸಿ ಬಿಸಿ ತಿಂದ್ರಂತೂ ತಿಂತಾ ಇರ್ಬೇಕು ಅನ್ಸುತ್ತೆ. ಹಿಟ್ಟು ಹುಳಿಯಾಗಿರುತ್ತೆ, ಬಟ್ ದೋಸೆ ಅಷ್ಟೊಂದೇನು ಹುಳಿ ಅನ್ಸಲ್ಲ. ಚೆನ್ನಾಗಾಗತ್ತೆ, ತುಂಬಾ ಚೆನ್ನಾಗಾಗತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇದು ತುಂಬಾ ಇಷ್ಟ. ಮಜ್ಜಿಗೆ ನಾನು ವೇಸ್ಟೇ ಮಾಡಲ್ಲ. ಈ ರೀತಿ ದೋಸೆ ಮಾಡಿ ಅದನ್ನ ನಾವು ದೋಸೆ ಮಾಡ್ಕೊಂಡು ತಿಂತೀವಿ. ಬಿಸಿ ಬಿಸಿ ತಿಂತಾ ಇದ್ರೆ ಎಷ್ಟು ತಿಂದ್ರು ತಿಂತಾನೆ ಇರ್ಬೇಕು ಅಂತ ಅನ್ಸತ್ತೆ. ಖಾರ ಚಟ್ನಿ ಎಷ್ಟೊಂದು ಸಖತ್ತಾಗಿತ್ತು. ಸೊ ನನ್ನ ಮಗಳು ಸ್ಕೂಲ್ಗೆ ಹೋಗಿ ಬಂದ್ಲು. ಅಪ್ಪ ನನ್ನನ್ನ ಎತ್ಕೋ ಅಂತ ಅವಳು ಈಗ ಏನೋ ಸ್ಟಾರ್ಟ್ ಆಗಿದೆ. ಸೊ ಇದು ರಾಖಿ ಅವರು ಮೇಡಮ್ ಕೊಟ್ಟಿದ್ರು, ಅದನ್ನ ತೋರಿಸ್ತಾ ಇದ್ಲು ನನಗೆ. ನಾನು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೆ. ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ. ನಮ್ಮನೆ ನನ್ನ ತಂಗಿ ಮನೆಗೆ ಹೋಗಿದ್ವಿ ಎಲ್ರು. ಅವಳು ಊಟಕ್ಕೆ ಕರೆದಿದ್ಲು, ಅದಕ್ಕೋಸ್ಕರ ಹೋಗಿದ್ವಿ. ನನ್ನ ಮಗಳು ಬಡಿಸ್ತಾ ಇದ್ದಲೆ. ನಮ್ಮಲ್ಲಿ ಈ ರೀತಿ ನೆಲದಲ್ಲಿ ಕೂತ್ಕೊಂಡು ಬಾಳೆ ಎಲೆ ಹಾಕೊಂಡು ಕೂತ್ಕೊಂಡು ಊಟ ಮಾಡೋ ಪದ್ಧತಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾನು ಹಾಕೊಂಡು ಊಟ ಮಾಡೋದು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬಡಿಸ್ತೀನಿ ಅಂತ ಬಡಿಸ್ತಾ ಇದ್ಲು. ಸೊ ಎಸ್, ಊಟ ಎಲ್ಲ ಮಾಡ್ಕೊಂಡು ಹಾಗೆ ಮನೆಗೆ ವಾಪಸ್ ಬಂದ್ವಿ. ಇಲ್ಲೇ ಹತ್ರ ಆಗತ್ತೆ ನನ್ನ ತಂಗಿ ಮನೆ. ಅವಳು ನಮ್ಮನೆ ಬರ್ತಾಳೆ ನಾಳೆ. ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಕೂತ್ಕೊಂಡು ಊಟ ಮಾಡೋದು, ಎಷ್ಟೊಂದು ಸಖತ್ತಾಗಿರುತ್ತೆ. ನೀವು ಹೀಗೆ ಮಾಡ್ತೀರಾ ಹಬ್ಬದಲ್ಲಿ? ಆ ರೀತಿ ಎಲ್ಲ ನಾವು ಊಟ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇತ್ತು ನನ್ನ ಇವತ್ತಿನ ದಿನ. ಹೇಗಿದೆ ನನ್ನ ವ್ಲಾಗಿಂಗು? ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ? ಖಂಡಿತವಾಗಿಯೂ ಹೇಳಿ. ಓಕೆ, ಬಾಯ್ ಬಾಯ್. ಆಮೇಲೆ ನನ್ನ ಮಗಳು ಕೂತ್ಕೊಳ್ಳೆ ಅಂದ್ರೆ ಎಷ್ಟೊತ್ತಾದ್ರೂ ಕೂತ್ಕೊಂಡೇ ಇರ್ಲಿಲ್ಲ. ಆಮೇಲೆ ಕೂತ್ಕೊಂಡ್ಲು. ಅದಾದ್ಮೇಲೆ ನಾನು ನನ್ನ ತಂಗಿ ಊಟ ಮಾಡಿದ್ವಿ. ಬಾಯ್ ಬಾಯ್.